ಮುಂದಿನ ಗೀತೆ ಮಂಜುನಾಥ್ ಎಸ್. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಮೆರೆವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಮುದ್ದು ಮುದ್ದು ಕಂದ ಕನ್ನಡದ ಕಂದ ಅವರಿಗೆ ಇಂದು ಕೀರ್ತಿಯ ತಂದ, ಮುದ್ದು ಮುದ್ದು ಕಂದ ಕನ್ನಡದ ಕಂದ ಅವರಿಗೆ ಇಂದು ಕೀರ್ತಿಯ ತಂದ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ. ನಾನು ಮೂಕಾಂಬೆಯ ಪಾದದಿ ಇರುವೆ, ಹುಲ್ಲಾದರೆ ನಾನು ಆ ತುಂಗೆಯ ದಡದಲ್ಲಿ ನಲಿವೆ, ಮಳೆಯಾದರೆ ನಾನು ಮಲೆನಾಡಿನ ಮೈಯನ್ನು ತೊಳೆವೆ, ಹೊಳೆಯಾದರೆ ನಾನು ಆ ಜೋಗದ ಸಿರಿಯಲ್ಲಿ ನೆಮೆರೆವೆ, ಪದವಾದರೆ ನಾನು ಪಂಪದ ಪುಟದಲ್ಲಿ ಮೆರವೆ, ದನಿಯಾದರೆ ನಾನು ಕೋಗಿಲ ದನಿಯಾಗಿರುವೆ, ನುಡಿಯಾದರೆ ನಾನು ಸಿರಿಗನ್ನಡ ನುಡಿಯಾಗಿರುವೆ, ನುಡಿಯಾದರೆ ನಾನು ಸಿರಿಗನ್ನಡ ನುಡಿಯಾಗಿರುವೆ. ಮುದ್ದು ಮುದ್ದು ಕಂದ ಕನ್ನಡದ ಕಂದ ಅವರಿಗೆ ಇಂದು ಕೀರ್ತಿಯ ತಂದ, ಮುದ್ದು ಮುದ್ದು ಕಂದ ಕನ್ನಡದ ಕಂದ ಅವರಿಗೆ ಇಂದು ಕೀರ್ತಿಯ ತಂದ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಮೆರೆವೆ. ನೆನಪಾದರೆ ನಾನು ಹಂಪೆಯ ಚರಿತೆಯ ಬೆರವೆ, ಮಂಜಾದರೆ ನಾನು ಕೊಡಗಿನ ಶಿರದಲ್ಲಿ ಮೆರವೆ, ಬೆಳಕಾದರೆ ನಾನು ಕರುನಾಡಿದ ಕಿರಣವ ಸುರಿವೆ, ಸ್ವರವಾದರೆ ನಾನು ದಾಸರ ಕಂಠದಿ ಮೆರವೆ, ಖಡ್ಗವಾದರೆ ನಾನು ಚನ್ನವ್ವನ ಕರದಲ್ಲಿ ಮೆರವೆ, ಮರವಾದರೆ ನಾನು ಓ ಬವ್ವನ ವನಿಕೆಯ ಮೆರವೆ. ಏಳೇಳು ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ, ಏಳೇಳು ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ. ಮುದ್ದು ಮುದ್ದು ಕಂದ ಕನ್ನಡದ ಕಂದ ಅವರಿಗೆ ಇಂದು ಕೀರ್ತಿಯ ತಂದ, ಕಲ್ಲಾದ ಕನ್ನಡದ ಕಂದ ಅವರಿಗೆ ಇಂದು ಕೀರ್ತಿಯ ತಂದ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಮೆರೆವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ.
ಮಂಜುನಾಥ್ ಅವರೇ, ಸರ್ ನಮಸ್ತೆ. ರಾಜ್ಯೋತ್ಸವದ ಸಂದರ್ಭದಲ್ಲಿ ಒಳ್ಳೆ ಹಾಡು ಹಾಡಿದ್ದೀರಾ. ಏನೇನಾದರೆ ಏನೇನು ಆಗ್ತೀನಿ ಅಂತೆಲ್ಲ ಎಲ್ಲರಿಗೂ ಭರವಸೆ ಕೊಟ್ಟಿದ್ದೀರಾ. ಕೊಟ್ಟಿದ್ದೀನಿ ಸೊ ಎಲ್ಲರೂ ಜ್ಞಾಪಕ ಇಟ್ಕೊಂಡಿದ್ದೀರಲ್ವಾ? ಖಂಡಿತ ಸರ್. ಸೊ ಅವ್ರು ಏನಾದರೆ ಏನಾಗ್ತಾರೆ ಅನ್ನೋದು ಕಾದು ನೋಡೋಣ. ಓಕೆ, ತುಂಬ ಚೆನ್ನಾಗಿ ಹಾಡಿದ್ದೀರಾ, ಒಳ್ಳೆ ವಾಯ್ಸು. ಈ ಒಂದು ಸಣ್ಣ ಅವಕಾಶ ಕೊಟ್ಟಿರೋದಕ್ಕೆ ನಮ್ಮ ಭಾಳ ಚಿರಋಣಿ ಆಗಿರ್ತೀನಿ ಸರ್. ಥ್ಯಾಂಕ್ ಯು ಅವರೇ. ಮುಂದಿನ ಗೀತೆ ತಿಲ್ಕಾ ಮೇಡಮ್. ಆಕಾರದಲ್ಲಿ ಗುಲಾಬಿ ರಂಗಿದೆ, ಗುಲಾಬಿ ರಂಗಿದೆ, ಈ ಕಣ್ಣಿನಲ್ಲಿ ಶರಾಬು ಗುಂಗಿದೆ, ತಾಳವಿಲ್ಲದೆ ನಾ ಹೇಗೆ ಹಾಡಲಿ, ಅಂಕುಡೊಂಗಿದೆ ನಾ ಹೇಗೆ ಕುಣಿಯಲಿ, ಬೆಂಗಳೂರಲ್ಲಿ ಯಾರನ್ನು ಕೇಳಲಿ, ನಾನು ಅಲ್ಲಿಗೆ ಗುಲೇಬ ಕಾವಲಿ, ಸುತ್ತಮುತ್ತ ಗೊತ್ತ ನಿನ್ನ ಊರು ತಂಗಳೂರು, ಆಕಾರದಲ್ಲಿ ಗುಲಾಬಿ ರಂಗಿದೆ, ಈ ಕಣ್ಣಿನಲ್ಲಿ ಶರಾಬು ಗುಂಗಿದೆ. ಯಾವ ಹುತ್ತದಲ್ಲಿ ಯಾವ ಹಾವಿದೆ, ಯಾರ ಚಿತ್ತದಲ್ಲಿ ಸುಡುವ ಕಾವಿದೆ, ನಿನ್ನ ನೋಟ ಬಾಣದಷ್ಟು ಜೋರಿದೆ, ಕಣ್ಣ ಪಾಪಿಯಲ್ಲಿ ತಿನ್ನೋ ಹಾಗಿದೆ, ಇಂಗು ತಿಂದ ಮಂಗನಂತೆ ನೋಡಬೇಡವು, ಇದೇನು ದೊಂಬರಾಟವು, ಅಂಗ ಅಂಗ ನುಂಗುವಂತ ಸರ್ಪಸಂಗವು, ಇದೇನು ಪುಂಗಿಯಾಟವು, ತಾಳವಿಲ್ಲದೆ ನಾ ಹೇಗೆ ಹಾಡಲಿ, ಅಂಕುಡೊಂಗಿದೆ ನಾ ಹೇಗೆ ಕುಣಿಯಲಿ, ಬೆಂಗಳೂರಲ್ಲಿ ಯಾರನ್ನು ಕೇಳಲಿ, ನಾನು ಅಲ್ಲಿಗೆ ಗುಲೇಬ ಕಾವಲಿ, ಸುತ್ತಮುತ್ತ ಗೊತ್ತ ನಿನ್ನ ಊರು ತಂಗಳೂರು, ಆಕಾರದಲ್ಲಿ ಗುಲಾಬಿ ರಂಗಿದೆ, ಈ ಕಣ್ಣಿನಲ್ಲಿ ಶರಾಬು ಗುಂಗಿದೆ. ಮನಸ್ಸಿನಲ್ಲಿ ತಿನ್ನಲೇಕೆ ಮಂಡಿಗೆ, ಭಯವೇ ಇಲ್ಲ ಮುಂದೆ ನುಗ್ಗು ಮಂದಿಗೆ, ಪ್ರೀತಿ ಮಾಡೋ ಶೂರನಂತ ಗಂಡಿಗೆ, ಕಾಯುತ್ತಿಹುದು ನೋಡು ನನ್ನ ಗುಂಡಿಗೆ, ಹೆಂಡದಂತ ಹೆಣ್ಣು ಕಂಡು ಮತ್ತು ಏರಿತು, ಇದಾಗ ಹೊತ್ತು ಮೀರಿತು, ಪುಂಡರನ್ನು ಕಂಡು ಮನಸ್ಸು ಬುದ್ಧಿ ಹೇಳಿತು, ಹುಷಾರು ಎಂದು ಕೂಗಿತು, ತಾಳವಿಲ್ಲದೆ ನಾ ಹೇಗೆ ಹಾಡಲಿ, ಅಂಕುಡೊಂಗಿದೆ ನಾ ಹೇಗೆ ಕುಣಿಯಲಿ, ಬೆಂಗಳೂರಲ್ಲಿ ಯಾರನ್ನು ಕೇಳಲಿ, ನಾನು ಅಲ್ಲಿಗೆ ಗುಲೇಬ
ಮುತ್ತ ಗುಪ್ತ ನಿನ್ನ ಊರು ತಂಗಳೂರು ಆಕಾರದಲ್ಲಿ ಗುಲಾಬಿ ರಂಗಿದೆ ಈ ಕಣ್ಣಿನಲ್ಲಿ ಶರಾಬು ಗುಂಗಿದೆ ಅದು ಎಕ್ಸ್ಪ್ರೆಷನ್ನು ನೀವು ಈ ಥರ ಹಾಡುಗಳು ಆಡ್ತಾ ಇರಲಿಲ್ಲ ನನ್ನ ಪ್ರಕಾರ ಅವಾಗ ಅದು ಹೆಂಗೆ ಕಲ್ತ್ರಿ ಅಂತ ಗೊತ್ತಿಲ್ಲ. ತುಂಬ ಚೆನ್ನಾಗಿ ಆಡಿದ್ರಿ. ಅದಕ್ಕೆ ಏನು ಬೇಕೋ ಎಕ್ಸ್ಪ್ರೆಷನ್ ಅದಕ್ಕೆ ನ್ಯಾಯ ತುಂಬಿದ್ದೀರಾ ಅಂತ ನಾನು ಅನ್ಕೋತೀನಿ. ಜಡ್ಜಸ್ ಏನು ಹೇಳ್ತಾರೆ ಕೇಳೋಣ. ನಂದನ್ ಸರ್ ನಮಸ್ಕಾರಮ್ಮ, ಚೆನ್ನಾಗಿ ಹಾಡಿದ್ರಿ. ಅದೇ ಈ ಒಂದು ಆಗಿನ ಕಾಲಘಟ್ಟದಲ್ಲಿ ಹಂಸಲೇಖ ಅವರು ಯಾವುದೇ ಒಂದು ಚಿತ್ರಕ್ಕೆ ಒಂದು ಹಾಡನ್ನು ಈ ರೀತಿಯಾದಂಥ ಒಂದು ಹಾಡನ್ನು ಅಳವಡಿಸ್ತಾ ಇದ್ರು. ಹಾಗಾಗಿ ಈ ಒಂದು ಹಾಡನ್ನು ಸ್ವತಃ ಲತಾ ಹಂಸಲೇಖ ಅವರ ಶ್ರೀಮತಿಯವರೇ ಹಾಡಿದಂಥ ಹಾಡಿದ್ದು. ತುಂಬ ಚೆನ್ನಾಗಿ ಈ ಒಂದು ಹಾಡನ್ನು ಹಾಡಿದ್ದೀರಾ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಹಾಡುಗಳನ್ನ ಹಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಸತ್ಯ ಸರ್. ತಿಲಕ ಮೇಡಮ್ ನಮಸ್ತೆ ಸರ್. ತುಂಬ ಒಳ್ಳೆಯ ಕಂಠ. ಈ ಹಾಡಿಗೆ ಬೇಕಾದ ಒಂದು ಮಾದಕ ದನಿ ಏನು ತೊಗೊಂಡಿಲ್ಲ ತಾನೆ? ಇಲ್ಲ ಸರ್. ಸ್ವಲ್ಪ ಹಾಗೆ ಬಂತು, ಅದಕ್ಕೆ ಸ್ವಲ್ಪ ಕೇಳೋಣ ಅಂತ ಮಾಡಿ. ತುಂಬ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸರ್. ನಿಮ್ಮ ಹಾಡುಗಳು ತುಂಬ ಕೇಳಿದ್ದೀವಿ. ಇವಾಗ ನಮಗೊಂದು ಅವಕಾಶ ಸಿಕ್ತು ಒಳ್ಳೆ ಹಾಡು ಕೇಳೋಕ್ಕೆ. ನಿಮ್ಮ ಜರ್ನಿ ಹೀಗೆ ಮುಂದುವರಿಲಿ. ಥ್ಯಾಂಕ್ ಯು ಸರ್. ಸಂಗೀತ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಚಲಿಸುವ ಮೋಡಗಳು ಚಿತ್ರದ ಈ ಗೀತೆಯನ್ನು ಹಾಡಲು ಬರ್ತಿದ್ದಾರೆ ನಮ್ಮ ನಂದನ್ ಸರ್ ಅವರು. ಎಲ್ಲರ ಹಾಡುಗಳನ್ನ ಕೇಳಿ ಕೇಳಿ ನಾವು ಯಾವ ರೀತಿ ಹಾಡನ್ನು ಹಾಡಿದ್ರಿ ಅಂತ ಹೇಳ್ತಾ ಇದ್ವಿ. ಈಗ ನಾನು ಒಂದು ಹಾಡ್ತಾ ಇದ್ದೀನಿ, ನನಗೆ ಗೊತ್ತಿರೋ ಪ್ರಕಾರ ಹಾಡ್ತಾ ಇದ್ದೀನಿ. ಅದು ನೀವೆಲ್ಲ ನೋಡಿ ಹೇಗೆ ಅನ್ನೋದನ್ನು ನೀವು ದಯಮಾಡಿ ಹೇಳಿ. ಅದಕ್ಕೂ ಮುನ್ನ ಈ ಒಂದು ಹಾಡಿನ ಒಂದು ತಾತ್ಪರ್ಯ ಏನಪ್ಪ ಅಂದರೆ 1982ರಲ್ಲಿ ಚಲಿಸುವ ಮೋಡಗಳು ಅಂತ ಒಂದು ಚಿತ್ರ ನಿರ್ಮಾಣ ಆಗುತ್ತೆ. ಈ ಒಂದು ನಿರ್ಮಾಣದಲ್ಲಿ ಚಿ ಉದಯಶಂಕರ್ ಅವರು ಒಂದು ಕನ್ನಡದ ಬಗ್ಗೆ ಒಂದು ಹಾಡನ್ನು ಈ ಒಂದು ಇದಕ್ಕೆ ಈ ಚಿತ್ರಕ್ಕೆ ಅಳವಡಿಸ್ಕೊಳ್ಳೋಣ ಅಂತ ಹೇಳಿದಾಗ ಈ ಒಂದು ಹಾಡನ್ನು ಬರೀತಾರೆ. ಈ ಹಾಡನ್ನು ಬರೆದಾಗ ಸ್ವತಃ ಕರ್ನಾಟಕದ ಮ್ಯಾಪಲ್ಲಿ ರಾಜ್ಕುಮಾರ್ ಅವ್ರ ಮುಖ ಬರುತ್ತೆ. ರಾಜ್ಕುಮಾರ್ ಅವರು ಶೂಟಿಂಗಲ್ಲಿ ಹೇಳ್ತಾರೆ, ಈ ಒಂದು ನನ್ನ ಮುಖವನ್ನು ಹಾಕಬೇಡಿ, ಕರ್ನಾಟಕದ ಈ ಒಂದು ಭೂಪಟದಲ್ಲಿ ನನ್ನ ಮುಖ ಬೇಡ, ಕುವೆಂಪುರು ಇದ್ದಾರೆ, ಎಂತೆಂಥ ಒಳ್ಳೊಳ್ಳೆ ಸಾಹಿತಿಗಳಿದೆ, ಅವ್ರದ್ದು ಹಾಕಿ. ಇಲ್ಲ ಇಲ್ಲ ಅಣ್ಣವ್ರೆ, ನಿಮಗೆ ಗೊತ್ತಿಲ್ಲ, ಚೆನ್ನಾಗಿರುತ್ತೆ, ಇದಾಕಿ. ಇಲ್ಲಪ್ಪ ಬೇಡ ಬೇಡ ಅಂತ ಹೇಳಿದರು. ರಾಜ್ಕುಮಾರ್ ಗೊತ್ತಿಲ್ಲದೇ ಶೂಟ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಅದೊಂದು ಫ್ರೇಮ್ ತಂದು ಇಟ್ಬಿಟ್ಟು ಅದನ್ನು ಆಡಿಸಿ ರಾಜ್ಕುಮಾರ್ ಆ್ಯಕ್ಟ್ ಏನು ಮಾಡ್ತಾಯಿದ್ದಾರೆ ಅದು ಮಾಡಿಸಿ ಸಂಗೀತಂ ಶ್ರೀನಿವಾಸರಾವ್ ಈ ಒಂದು ಚಿತ್ರದ ನಿರ್ದೇಶಕರು ಈ ಒಂದು ಹಾಡನ್ನು ಅವ್ರಿಗೆ ಇದು ತುಂಬ ಚೆನ್ನಾಗಿರುತ್ತೆ, ಕರ್ನಾಟಕದಾದ್ಯಂತ ಇರಬೇಕು, ಅಣ್ಣವ್ರಿಗೆ ಹೇಳ್ಬೇಡಿ ಇದನ್ನಂತೇಳಿ ಶೂಟ್ ಮಾಡಿ ಆಮೇಲೆ ಗೊತ್ತಾಗಿದೆ ರಾಜ್ಕುಮಾರ್ ಅವ್ರಿಗೆ. ಈ ಒಂದು ಹಾಡು ರಾಜನ್ ನಾಗೇಂದ್ರ ಸ್ವರ ಮಾಧುರ್ಯದಲ್ಲಿ ಈ ಒಂದು ಹಾಡನ್ನು ಹಾಡ್ತಾ ಇದ್ದೇನೆ. ಜೇನಿನ ಹೊಳೆಯೋ ಹಾಲಿನ ಮಳೆ. ಓಕೆ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ. ವಾಣಿಯ ವೀಣೆಯ ಸ್ವರ ಮಾಧುರ್ಯವೋ ಸುಮಧುರ ಸುಂದರ ನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ. ಕವಿ ನುಡಿಗೋಗಿಲೆ
ಹಾಡಿದ ಹಾಗೆ ದಪದ ಸರಿ ಗಾಪ ಪದರಿ ದಸ ಕವಿ ನುಡಿ ತಣ್ಣನೆ ಗಾಳಿಯ ಹಾಗೆ ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ಸವಿ ನುಡಿ ತಣ್ಣನೆ ಗಾಳಿಯ ಹಾಗೆ ಒಲವಿನ ಮಾತುಗಳಾಡುತ್ತ ಇರಲು ಮಲ್ಲಿಗೆ ಹೂಗಳು ಅರಳಿದ ಹಾಗೆ ಮಕ್ಕಳು ನುಡಿದರೆ ಸಕ್ಕರೆಯಂತೆ ಅಕ್ಕರೆ ನುಡಿಗಳು ಮುತ್ತುಗಳಂತೆ ಪ್ರೀತಿಯ ನೀತಿಯ ಮಾತುಗಳೆಲ್ಲ ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿನುಡಿಯೋ ಆ ಕುಮಾರವ್ಯಾಸನ ಕಾವ್ಯದ ಚಂದ ಕವಿ ಸರ್ವಜ್ಞನ ಪದಗಳ ಅಂದ ಕುಮಾರವ್ಯಾಸನ ಕಾವ್ಯದ ಚಂದ ಕವಿ ಸರ್ವಜ್ಞನ ಪದಗಳ ಅಂದ ದಾಸರು ಶರಣರು ನಾಡಿಗೆ ನೀಡಿದ ಭಕ್ತಿಯ ಗೀತೆಗಳ ಪರಮಾನಂದ ರನ್ನನು ರಚಿಸಿದ ಹೊನ್ನಿನ ನುಡಿಯು ಪಂಪನು ಹಾಡಿದ ಚಿನ್ನದ ನುಡಿಯು ಕನ್ನಡ ತಾಯಿಯು ನೀಡಿದ ವರವು ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿನುಡಿಯೋ ವಾಣಿಯ ವೀಣೆಯ ಸ್ವರ ಮಾಧುರ್ಯವೋ ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿನುಡಿಯೋ ಸುಧೆಯೋ ಕನ್ನಡ ಸವಿನುಡಿಯೋ ಥ್ಯಾಂಕ್ ಯು. ಧನ್ಯವಾದಗಳು ಸರ್, ತುಂಬ ಚೆನ್ನಾಗಿ ಹಾಡಿದ್ರಿ. ಈ ಹಾಡುಗಾರಿಕೆನೇ ನಮ್ಮನ್ನು ಮೋಡಿ ಮಾಡಿ ನಿಮ್ಮ ಶಿಷ್ಯಂದ್ರಾಗಿ ಮಾಡಿದೆ. ಇವರು ವಾಯ್ಸ್ ಕೇಳೋದೇ ಒಂದು ಚಂದ, ಎಷ್ಟು ಸ್ಮೂತಾಗಿ ಬರುತ್ತೆ. ಆಗಿನ ಕಾಲದಲ್ಲಿ SPB ಆಡ್ತಾಯಿದ್ರು ಆ ರೀತಿ. ಅದು ಇವರು ಅದರ ಇಲ್ಲಿ ನಾನು ಇನ್ನೊಂದು ಜರಾಕ್ಸ್ ಇವರು ಅಂತ ನಾನು ಟಿಪ್ಸ್ ಇರಲಿ. ಇನ್ನೊಂದು ಏನಾಗಿದೆ ಅಂದರೆ ನಿಮ್ಗೆಲ್ಲರಿಗೂ ಒಂದು ಟಿಪ್ಸ್ ನಾನು ಕೊಡ್ತೀನಿ. ಇವಾಗ ನೋಡಿ, ಇದು ಈ ಒಂದು ಆಡಿಟೋರಿಯಮಲ್ಲಿ ಇದು ನಡೀತಾ ಇರೋದು ನಮ್ಮ ಈ ಭೂಮಿ TV ಹಾಗೂ ಬೆಂಗಳೂರಿನ ಈ ಕಾರ್ಯಕ್ರಮದಲ್ಲಿ ನಾವು ಹೇಗೆ ಈ ಮೈಕ್ ನೋಡಿ ಹಿಂಗೆ ಇಟ್ಕೋಬೇಕು. ಬಟ್ ಜಾಸ್ತಿ ಬರಲಿಲ್ಲ, ನಾವು ಇನ್ನೂ ಜೋರಾಗಿ ಬರಬೇಕಿತ್ತು ಅದೆಲ್ಲ ಅನ್ಕೋಬಾರ್ದು ಮನಸ್ಸಲ್ಲಿ. ಅವ್ರು ಕರೆಕ್ಟಾಗಿ ಅಲ್ಲಿ ಅಳವಡಿಸಿರ್ತಾರೆ, ಎಷ್ಟು ಬೇಕು ಅಷ್ಟನ್ನೇ ನಮ್ಮ ವಾಯ್ಸು ತಗೊಳ್ಳುತ್ತೆ. ಮತ್ತು ಅಲ್ಲಿ ವೀಡಿಯೋ ಮಾಡಬೇಕಾದ್ರೆ ವೀಡಿಯೋದಲ್ಲಿ ಇನ್ಪುಟ್ ಹಾಕಿರ್ತಾರೆ. ಆ ವಾಯ್ಸ್ ಈಗ ನೋಡಿ, ನೀವು ಜೋರಾಗಿ ಕಿರಿಸಿದಷ್ಟು ಅಲ್ಲೂ ಎಷ್ಟೇ ಬರಬೇಕು ಅಷ್ಟೇ ಬರೋದು. ಹಾಗಾಗಿ ನೀವು ಹಾಡುವಾಗ ನಿಮ್ಮ ಭಾವನೆ ವ್ಯಕ್ತಪಡಿಸಿ ಹಾಡಿಗೆ ಒಂದು ನ್ಯಾಯ ಕೊಡಿ, ಅಷ್ಟೇ ಸಾಕು. ಅದ್ರ ಪಾಡ್ಗೆ ಅದು ರೆಕಾರ್ಡ್ ಆಗ್ತಾ ಇರ್ತದೆ. ಇನ್ನು ಈ ಬೇರೆ ಆಡಿಟೋರಿಯಮಲ್ಲಿ ನೀವು ಹಾಡ್ತೀರಿ ನೋಡಿ ಅಲ್ಲಿ ಎಷ್ಟು ಬೇಕಾದ್ರೂ ಜೋರಾಗಿ ಹಾಡಿ, ಅಲ್ಲೇನು ಅದು ರೆಕಾರ್ಡ್ ಆಗ್ತಿರಲ್ಲ, ಏನಿಲ್ಲ. ಅವಾಗ ಎಲ್ಲಿ ಬೇಕಾದ್ರೂ ಆಡ್ಬೋದು. ಅದನ್ನು ನಿಮ್ಗೆ ಆಗಲೇ ಹೇಳೋಣ ಅಂದ್ಕೊಂಡೆ ಸ್ಟಾರ್ಟಿಂಗು. ಆಮೇಲೆ ನೀವು ಎಲ್ಲ ಅರ್ಥ ಮಾಡ್ಕೊಂಡು ಆಡ್ತಾಯಿದ್ರಿ. ಓಕೆ, ಇಷ್ಟೇ ನಾನು ಹೇಳೋದು. ಓಕೆ, ಚೆನ್ನಾಗಿ. ಧನ್ಯವಾದಗಳು. ಥ್ಯಾಂಕ್ ಯು. ಹಸಿರು ಸಿರಿಯಲಿ ಅದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವರು ಅದೇ ಮುಂಚೆನೇ ಹೇಳಿದೆ, ಒಂದು ಅನಾಥಾಶ್ರಮ ನಡೆಸ್ತಾ ಇದ್ದಾರೆ. ಅದೆಷ್ಟು ಪುಣ್ಯದ ಕೆಲಸ ಅಂತ ನಿಮಗೆ ಅರ್ತಿರ್ಬೇಕು ನೀವು.
ಅದಕ್ಕೋಸ್ಕರ ನಾನು ಇವ್ರನ್ನ ಕರೆಸ್ದೆ, ಇಡೀ ಕರ್ನಾಟಕ ರಾಜ್ಯ ಅಟ್ಲೀಸ್ಟ್ ನೋಡಲಿ, ಇವ್ರು ಮಾಡ್ತಾ ಇರೋ ಒಳ್ಳೆ ಕೆಲಸ ನೋಡಲಿ ಅಂತ. ಅದರಿಂದ ಅವ್ರಿಗೂ ನಮ್ಮ ಕೈಲಾದ ಸಹಾಯ ನಾವು ಮಾಡೋಣ. ಇಲ್ಲೆಷ್ಟೋ ಜನ ಬಂದಿದ್ದೀವಿ, ನಾವು ಎಷ್ಟೆಷ್ಟೋ ಖರ್ಚು ಮಾಡ್ತೀವಿ ಒಂದು ದಿವಸಕ್ಕೆ, ಅದು ಲೆಕ್ಕಕ್ಕಿಲ್ದಂಗೆ ಖರ್ಚು ಮಾಡ್ತೀವಿ. ಅದರಲ್ಲಿ ₹1 ಅಂತ ತೆಗೆದ್ರೂ, ಒಂದು ದಿನಕ್ಕೆ ₹1 ಅಂತ ತೆಗೆದ್ರೂ ಇವರಲ್ಲಿ ಒಬ್ಬ ಮಕ್ಕಳದು ಒಂದು ಓದು ಬರಹ ಅದೆಲ್ಲ ಮುಗಿಯುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇವ್ರನ್ನ ನೋಡ್ಕೊಳ್ಳಿ, ಇವ್ರ ನಂಬರ್ ತಗೊಳ್ಳಿ, ನಿಮ್ಮ ಕೈಲಾದ ಸಹಾಯ ಇವ್ರ ಅನಾಥಾಶ್ರಮಕ್ಕೆ ಮಾಡಿ. ಒಂದು ಪ್ರೋಗ್ರಾಮ್ ನಾವು ಅಲ್ಲೂ ಮಾಡೋಣ, ಅದನ್ನು ಶೂಟ್ ಮಾಡೋಣ, ಅದನ್ನು ನಾವು ಟೆಲಿಕಾಸ್ಟ್ ಮಾಡೋಣ. ಮನಸ್ಸು ಬೆರೆಯಲಿ ನವಿಲೇ ನಿನ್ನಾಗೆ ಕುಣಿವೆ ನಿನ್ನಂತೆ ನಲಿವೆ ನವಿಲೇ ನವಿಲೇ ಈ ನೆಲದ ನೆಲೆಯಲ್ಲಿ ಮನಸ್ಸು ಕುಣಿಯಲಿ ನವಿಲೇ ನೀನೇ ನೀನಾಗುವೆ ಗೆಲುವಾಗಿ ಸುಖವ ತರದೆ ಚಿಗುರಲೆಯು ಎಲ್ಲಿ ಮರವೇ ನಿನ್ನ ಗೆಳತಿ ನಾನು ಮರೆವೆ ತಂಗಾಳಿ ಬೀಸಿ ಬರದೆ ಸೌಗಂಧ ಸುಖವ ತರದೆ ಚಿಗುರಲೆಯು ಎಲ್ಲಿ ಮರವೇ ನಿನ್ನ ಗೆಳತಿ ನಾನು ಮರೆವೆ ಮತ್ತ್ಯಾಕೆ
ಮನಸ್ಸು ಮೆರೆಯಲಿ ನವಿಲೆ ನಿನ್ನಾಗೆ ಕುಣಿವೆ ನಿನ್ನಂತೆ ನಲಿವೆ ನವಿಲೆ ನವಿಲೆ ಕುಣಿಯೇ ನವಿಲೆ ನಲಿಯೇ ನವಿಲೆ. ಸತ್ಯ ಸರ್. ನಮಸ್ತೆ ಮಧುವಂತಿ ಮೇಡಮ್. ನಮಸ್ತೆ ಸರ್. ತುಂಬ ಒಳ್ಳೆ ಕಂಠ, ಥ್ಯಾಂಕ್ ಯು ಸರ್. ತುಂಬ ಒಳ್ಳೆ ಹಾಡನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರಿ. ಥ್ಯಾಂಕ್ ಯು ಸರ್. ಇದು ಸಂಗೀತ ಕಟ್ಟಿ ಅವರು ಹಾಡಿದ್ದ, ಸಂಗೀತ ಕುಲಕರ್ಣಿ ಅವರು ಹಾಡಿದ್ದ ಹಾಡಿ ಈ ಚಿತ್ರದಲ್ಲಿ ಸಂಗೀತ ಕಟ್ಟಿ. ಹೌದು. ಇದು ಆಮೇಲೆ ಸಂಗೀತ ಕುಲಕರ್ಣಿ ಏನೋ ಆದರೂ ಹೌದು, ಕುಲಕರ್ಣಿ, ಫಸ್ಟ್ ಕುಲಕರ್ಣಿ ಅವರು. ತುಂಬ ಒಳ್ಳೆ ಹಾಡು ನಿಮ್ಮದು. ಕಂಠ ತುಂಬ ಒಳ್ಳೆ ಈ ಸಾಂಗಿಗೆ ಬೇಕಾಗಿರೋದೆ ಆ ರೇಂಜು, ತುಂಬ ಚೆನ್ನಾಗಿ ಅದನ್ನು ನ್ಯಾಯ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಹೀಗೆ ನಿಮ್ಮ ಸಂಗೀತ ಜರ್ನಿ ಹೀಗೆ ಮುಂದುವರಿಲಿ. ಈ ಒಳ್ಳೆ ಕೆಲಸನೂ ಮಾಡ್ತಾಯಿದ್ದೀರಾ. ಅನಾಥಾಶ್ರಮಕ್ಕೆ ಅನಾಥಾಶ್ರಮ ನಡೆಸ್ತಾ ಇದ್ದೀರಾ, ಏನಂದ್ರಲ್ಲ, ಅನಾಥಾಶ್ರಮ ನಡೆಸ್ತಾ ಇರೋ ತುಂಬ ಒಳ್ಳೆ ಕೆಲಸ. ಅದರಲ್ಲೂ ನಿಮಗೆ ತುಂಬ ಒಳ್ಳೆಯದಾಗಲಿ. ಅಂಥ ಒಳ್ಳೆ ಕೆಲಸ ಮಾಡೋರೇ ಕಮ್ಮಿ ಇವಾಗ. ದೇವರು ಒಳ್ಳೇದು ಮಾಡಲಿ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಂದನ್ ಸರ್. ನಮಸ್ಕಾರ ಮಧುವಂತಿ ಅವರೇ. ನಮಸ್ಕಾರ ಸರ್. ನಿಮ್ಮ ಒಂದು ಈ ಹಾಡು ತುಂಬ ಚೆನ್ನಾಗಿತ್ತು, ಕೇಳೋದಕ್ಕೆ ಚೆನ್ನಾಗಿ ಹಾಡಿದ್ರಿ. ಸರ್. ಕೋಲ್ಡ್ ಆಗಿತ್ತು, ಇನ್ನೂ ಚೆನ್ನಾಗಿ ಹಾಡ್ಬೋದಿತ್ತೇನೋ ಅಲ್ಲ? ಕರೆಕ್ಟ್. ನವಿಲೇ ಅಂದರೆ ಉಸಿರು ಸಾಕಾಗ್ತಾ ಇರಲಿಲ್ಲ. ಈಗ ಒಂದು 2 ದಿನ ಆಯಿತು. ಬಟ್ ತುಂಬ ಭೂಮಿ ಟಿವಿ ಅಂತ ರಾಜು ಸರ್ ನನಗೆ 1 ತಿಂಗಳು ಮುಂಚೆನೇ ಹೇಳಿದರು. ನನಗೆ ತಡ್ಕೊಳಕ್ಕಾಗಲಿಲ್ಲ, ಬರಬಾರ್ದು, ಮಿಸ್ ಮಾಡಲೇಬಾರ್ದು ಅಂತ ಒಂದೇನೆ. ಇಲ್ಲ, ಒಳ್ಳೆಯದು. ನೀವು ಈಗ ಹಾಡಿದ್ರಲ್ಲ, ಇದೇ ಹಾಡು ನೀವು ಅನಾಥಾಶ್ರಮ ಬೇರೆ ನಡೆಸ್ತಾ ಇದ್ದೀರಿ ನೋಡಿ, ಆ ಒಂದೆಲ್ಲರ ಆಶೀರ್ವಾದ ನಿಮ್ಮ ಮೇಲಿದೆ. ಥ್ಯಾಂಕ್ ಯು ಸರ್. ಆ ಅನಾಥಾಶ್ರಮ ನಡೆಸೋದು ಅಷ್ಟು ಸುಲಭ ಅಲ್ಲ. ಆ ಮಕ್ಕಳ ಆಶೀರ್ವಾದ, ಅಥವಾ ನೀವು ಏನು ನಿರ್ಗತಿಕರಿಗೆ ಏನು ನೀವು ನಿಮ್ಮ ಕೈಲಾಗಿದ್ದು ಮಾಡ್ತಿದ್ದೀರಾ, ಅದರೆಲ್ಲರ ಆಶೀರ್ವಾದ ನಿಮಗೆ ಈ ಹಾಡನ್ನು ಚೆನ್ನಾಗಿ ಬರುತ್ತೆ. ಅಂದರೆ ನೀವು ಇಂಥ ಹಾಡುಗಳನ್ನ ಹೇಳ್ಕೊಡ್ಬೇಕು ಆ ಮಕ್ಕಳಿಗೆ ಆಗಲಿ. ಸಿನಿಮಾ ಹಾಡುಗಳನ್ನ ಹೇಳ್ಕೊಡ್ಬೇಡಿ, ಇದನ್ನು ಹಾಡ್ಕೊಡಿ. ಇದು ಹಾಡು ಅವರ ಜೀವನದಲ್ಲಿ ಒಂದು ಅಳವಡಿಸ್ಕೊತಾರೆ. ಈ ಪ್ರಕೃತಿ ಮಾತೆ ಹೇಗೆ, ಯಾವ ಥರ, ಅವೆಲ್ಲ ಬ್ಲೆಸ್ಸಿಂಗ್ಸು, ಆಶೀರ್ವಾದ. ಇವತ್ತು ತುಂಬ ಚೆನ್ನಾಗಿ ಹಾಡಿದ್ರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು ಸರ್. ಧನ್ಯವಾದಗಳು ಮೇಡಮ್.